ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಲಾಸ್ಟ್ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಅಮ್ಮನಿಗೆ ಸರ್ಪ್ರೈಸ್ ಮಾಡಿದ್ದು. ಫಸ್ಟ್ ಸರ್ಪ್ರೈಸ್ ಬಂದುಬಿಟ್ಟು ನಾನು ಜಿಲೇಬಿ ಏನು ಮಾಡಿದೆ, ಅದು ಅಮ್ಮನ ಬರ್ಡೇಗೆ ಅಂತಲೇ ಮಾಡಿದ್ದು. ಬಟ್ ಅದನ್ನ ನಾನು ಅಲ್ಲಿ ಹೇಳಕ್ಕೆ ಮರ್ತೋಗಿದೆ ಅನ್ನೋಕ್ಕಿಂತ ಜಾಸ್ತಿ ಏನಂದರೆ, ಅಲ್ಲಿ ವ್ಲಾಗಲ್ಲಿ ಹೇಳ್ಬಿಟ್ರೆ ಅಮ್ಮನಿಗೆ ಗೊತ್ತಾಗುತ್ತೆ ಅಮ್ಮನ ಬರ್ಡೇ ಅಂತ. ಹಾಗಾಗಿ ಅಲ್ಲಿ ನಾನು ಅದ್ರ ಬಗ್ಗೆ ಏನೂ ಹೇಳೋಕ್ಕೆ ಹೋಗಿಲ್ಲ. ಜಿಲೇಬಿ ಮಾಡಿ ಅದೇ ಅಮ್ಮಂದು ಕೆಲ್ಸಕ್ಕೆ ಹೋಗ್ತಾರಲ್ಲ ಅವರಿಗೆ, ಮತ್ತು ಮೀಟಿಂಗ್ಗೆ ಫ್ರೆಂಡ್ಸ್ ಯಾರಿದ್ದಾರೆ ಅವರಿಗೆಲ್ಲ ಕೊಡೋಕ್ಕೆ ಅಂತ ಮಾಡಿದೆ. ಬಟ್ ಜಿಲೇಬಿದು ಫ್ಲಾಪ್ ಆಯಿತು. ಒಂದೊಂದು ಜಿಲೇಬಿ ಎಲ್ಲ ಚೆನ್ನಾಗಿ ಬಂತು. ಹಾಗಾಗಿ ಇನ್ನು ಕೆಲಸದವ್ರಿಗೆ, ಅಮ್ಮನ ಜೊತೆ ಕೆಲಸ ಮಾಡ್ತಾರಲ್ಲ ಆಂಟಿಯವ್ರಿಗೆ, ಅವರಿಗೆಲ್ಲ ಕೊಟ್ಟು ಕಳ್ಸೋಣ ಅಂತ ಹೇಳ್ಬಿಟ್ಟು, ಅಮ್ಮ ನಾನು ಜಿಲೇಬಿ ಮಾಡಿದ್ದು ಹೇಗಿದೆ ಅಂತ ಕೇಳಿ ಅಂತ ಹೇಳ್ಬಿಟ್ಟು ಆಂಟಿಯವ್ರಿಗೆ ಕೊಟ್ಟು ಕಳಿಸ್ದೆ ಜಿಲೇಬಿನ. ಮತ್ತು ಅಮ್ಮ ಚೆನ್ನಾಗಿರೋ ಜಿಲೇಬಿ ಎಲ್ಲ ತಗೊಳ್ಳೋದು, ಒಂದೊಂದು ಜಿಲೇಬಿ ಎಲ್ಲ ಒಂಥರ ಆಗಿಬಿಟ್ಟಿತ್ತು. ಅದಕ್ಕೆ ಅದು ಆಂಟಿಯವ್ರಿಗೆ ಇಲ್ಲಿ ಮೀಟಿಂಗಲ್ಲಿರುವ ಆಂಟಿಯವ್ರಿಗೆ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಬೇಕ್ರಿಯಿಂದ ಸ್ವಲ್ಪ ಮಾಲ್ಪುರಿ ಅನ್ನೋ ಸ್ವೀಟ್ನ ತಗೊಂಡು ಬಂದೆ. ಅದನ್ನ ಸುಜಮ್ಮನ ಕೈಯಲ್ಲಿ ಕೊಟ್ಟೆ. ನಾನು ಆವಾಗ ಆಲ್ರೆಡಿ ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಸುಜಮ್ಮನ ತಗೊಟ್ಟು ಮೀಟಿಂಗಲ್ಲಿರೋರಿಗೆಲ್ಲ ಕೊಡಿಯಮ್ಮ ಅಂತ ಹೇಳಿದೆ. ಪಾಪ ಸುಜಮ್ಮ ಹಾಗೆ ಮ್ಯಾನೇಜ್ ಮಾಡಿದ್ರು. ಅಮ್ಮನಿಗೆ ಗೊತ್ತೇ ಆಗಿಲ್ಲ ಅದು ಅಮ್ಮನ ಸ್ವೀಟ್ ಅಂತ. ಮತ್ತು ನೆಕ್ಸ್ಟು ಸೆಕೆಂಡ್ ಸರ್ಪ್ರೈಸ್ ಅಮ್ಮನಿಗೆ ಬಂದು ಅದೇ ವಿಡಿಯೋ, ಎಲ್ಲರ ಹತ್ರನೂ ವಿಡಿಯೋ ಮಾಡಿಸ್ದೆ ನಾನು. ಅಮ್ಮಂದು ಅಕ್ಕ, ತಂಗಿ, ಅಣ್ಣ, ತಮ್ಮ, ಮತ್ತು ನಾನು, ಪ್ರಿಯಾಕಾ, ಪ್ರಮೋದ್ ಅವರು, ಮತ್ತು ನಮ್ಮ ಅಕ್ಕ ಸರ್ಪ್ರೈಸಿಂಗಲ್ಲಿ ಅವಳು ಹೇಳಿದ್ಲು ನಾನು ಮಾಡಿ ಕಳಿಸ್ತೀವಿ ಅಂತ. ಅವರೇ ಮಾಡಿ ಅಣ್ಣನೂ ಅಕ್ಕ ಇಬ್ಬರು ಮಾಡಿ ಕಳಿಸಿದ್ರು. ಅದೊಂದು ತುಂಬ ಖುಷಿಯಾಯಿತು. ಒಂದು ಬೇಜಾರು ಏನಾಯಿತು ಅಂದರೆ, ಅಮ್ಮನ ದೊಡ್ಡ ಅಕ್ಕಂದು ಒಂದು ವಿಡಿಯೋ ಸಿಗೋಕ್ಕಾಗಿಲ್ಲ. ಅನ್ಫಾರ್ಚುನೇಟ್ಲಿ ಅಣ್ಣ ಮನೇಲಿದ್ದಿಲ್ಲ. ಅವರಿದ್ದರೆ ಅಮ್ಮ ಮಾಡಿ ಕಳಿಸೋರು. ಅಣ್ಣ ಮದುವೆ ಬ್ಯುಸಿಲಿದ್ದಾರೆ, ನಮ್ಮ ದೊಡ್ಡಮ್ಮಂದು ಮಗ. ಹಾಗಾಗಿ ಅಮ್ಮ ಮನೇಲಿ ಒಬ್ಬರೇ ಇರೋದ್ರಿಂದ ಅವ್ರ ಕೈಯಲ್ಲಿ ಸಾಧ್ಯ ಆಗಿಲ್ಲ. ಅದೊಂದು ಮಿಸ್ ಆಯಿತು, ಅದೊಂದು ಬೇಜಾರಾಯಿತು. ಮತ್ತು ಥರ್ಡ್ ಸರ್ಪ್ರೈಸ್ ಬಂದು ಅಮ್ಮಂಗೆ ಸ್ಯಾರೀಸ್ ಮತ್ತು ಸ್ಲಿಪ್ಪರ್ ತಗೊಂಡಿದ್ದು. ಅಮ್ಮ ಅಂದ್ಕೊಂಡೇ ಇದ್ದಿಲ್ಲ ನಾವು ಈ ಗಿಫ್ಟ್ ಕೊಡ್ತೀವಿ ಅಂತ. ಅದರಲ್ಲೂ ಶಾಕ್ ಆಗಿಬಿಟ್ರು ಅಮ್ಮ. ಸ್ಯಾರಿ ಸ್ಲಿಪ್ಪರುನಾ ಅಂತ ಹೇಳ್ಬಿಟ್ಟು. ಆ ಸ್ಲಿಪ್ಪರ್ ಅಮ್ಮನಿಗೆ ತುಂಬಾ ಇಷ್ಟ ಆಯಿತು. ಅದೊಂದು ಖುಷಿ ಆಯಿತು. ಅದು ಥರ್ಡ್ ಸರ್ಪ್ರೈಸ್ ಮುಗೀತು. ಇನ್ನೊಂದು ಫೋರ್ತ್ ಸರ್ಪ್ರೈಸ್ ಬಂದು ಕೇಕ್ ಕಟ್ಟಿಂಗ್. ಅಮ್ಮ ಇನ್ನೇನು ಮಲ್ಗ್ತೀನಿ, ನಂಗೆ ಸಾಕಾಯಿತು, ಸುಸ್ತಾಗ್ತಿದೆ ಅಂತ ಹೇಳ್ಬಿಟ್ಟು ಬೇಗ ಊಟ ಮಾಡೋಣ ಅಂತ ಕಿಚನಿಗೆ ಹೋಗೋಷ್ಟರಲ್ಲಿ ಬಂದು ಕೇಕ್ ಎಲ್ಲ ರೆಡಿ ಮಾಡಿದ್ವಿ ನಾವು. ಬಂದೆ, ಆಮೇಲೆ ಕೇಕ್ ಯಾಕೆ ತರೋಕ್ಕೆ ಹೋದ್ರಿ ಅಂತ ಹೇಳಿದ್ರು. ಕಟ್ ಮಾಡಿ ಅಂದರೆ ಕಟ್ ಮಾಡಿಸಿ ಸಡನ್ನು ಮತ್ತೆ ನಾನೇನು ಮಾಡಿದೆ, ಅಮ್ಮನ ಫೇವ್ರೆಟ್ ಅಂದರೆ ಮೋಸ್ಟ್ ಫೇವ್ರೆಟ್ ಫ್ಲವರ್ ಪ್ಲ್ಯಾಂಟ್ ಅದನ್ನ ತೊಗೊಂಡ್ಬಂದು ಕೊಟ್ಟ ತಕ್ಷಣ ಅಮ್ಮ ಇನ್ನೂ ಫುಲ್ಲು ಶಾಕ್. ಅದನ್ನ ತಗೊಂಡ್ಬೇಕಾದ್ರೆ ಫುಲ್ಲು ಖುಷಿ, ತುಂಬ ಖುಷಿಯಿಂದ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡಿಕೊಂಡ್ರು. ನಮಗೂ ತುಂಬ ಖುಷಿ ಆಯಿತು. ಇದಿಷ್ಟು ಲಾಸ್ಟ್ ವ್ಲಾಗ್ ಆಗಿತ್ತು. ನಾನು ಅಂದ್ಕೊತೀನಿ ಆ ವ್ಲಾಗ್ ತುಂಬ ಚೆನ್ನಾಗಿ ಬಂದಿದೆ ಅಂತ. ಯಾರ್ಯಾರು ವ್ಲಾಗ್ ನೋಡಿಲ್ಲ ಲಾಸ್ಟ್ ವ್ಲಾಗ್, ಪ್ಲೀಸ್ ಹೋಗಿ ನೋಡಿ. ಅದರಲ್ಲೂ ಆ ವಿಡಿಯೋದು ಅಮ್ಮ ನೋಡ್ತಾ ಇರೋದಂತೂ ನಿಜವಾಗ್ಲೂ ಕಣ್ಣಲ್ಲಿ ನೀರೇ ತುಂಬಿಡುತ್ತೆ. ಅಂದರೆ ನನಗೇನೆ ಅಳು ಬಂದುಬಿಟ್ಟು, ಕೈಯೆಲ್ಲ ವೈಬ್ರೇಟ್ ಆಗಿಬಿಡ್ತಿತ್ತು ನಿಜವಾಗ್ಲೂ ಅವ್ರು ಕ್ಯಾಪ್ಚರ್ ಮಾಡಬೇಕಾದ್ರೆ. ಅಮ್ಮ ಫುಲ್ ಎಕ್ಸೈಟ್ಮೆಂಟ್, ಏನು ಶಾಕಲ್ಲೇ ಇದ್ದರು. ತುಂಬ ಖುಷಿ ಆಯ್ತು ಅದನ್ನ ನೋಡಿ. ಇನ್ನೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದು ಕೂಡ ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ರ್ಯಾಂಡಮ್ ಆಗಿ ಹೋಗುತ್ತೆ. ನಾನು, ಪ್ರಮೋದ್, ಶ್ರೇಯಾಂಶ್ ಏನು ಮಾಡ್ತೀವಿ ಇವತ್ತು ಡೇ ಫುಲ್, ಆ ವ್ಲಾಗ್ನೇ ನಾನು ಇವತ್ತು ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ಇದು ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀನಿ. ಹೋಪ್ ಫಾರ್ ಬೆಸ್ಟ್. ಇವಾಗ ಫಸ್ಟು ಮನೇಲಿ ಏನು ಬ್ರೇಕ್ಫಾಸ್ಟ್ ಅಂತ ನೋಡೋಣ. ಅದಕ್ಕೆ ಮುಂಚೆ ನಾವು ಶ್ರೇಯಾಂಶ್ ನೋಡಿ ಅಲ್ಲಿ ಏನು ಮಾಡ್ತಾಯಿದ್ದಾನೆ. ಏನು ಮಾಡ್ತಾಯಿರೋದು ಶ್ರೇಯಾಂಶ್? ಏನು ಮಾಡ್ತಾಯಿದ್ದೀರಾ? ಬೆಳಗ್ಗೆ ಗಿಡ ಕ್ಲೀನ್ ಮಾಡ್ತಾಯಿದ್ದೀರಾ? ಓಕೆ. ಆ ಥರ ಮಾಡಬಾರ್ದು ಮಗನೇ, ಕಟ್ಟಾಗುತ್ತೆ ಬಿಡಿ. ಸಾರಿ ಹೇಳಿ ಗಿಡಕ್ಕೆ, ಹಂಗೆ ಮಾಡಬಾರ್ದು ಬಿಡಿ. ಹಲೋ ಗೈಸ್, ಇಲ್ಲಿ ಪ್ರಮೋದ್ ಅವರು ಶ್ರೇಯಾಂಶಿಗೆ ಎಳ್ನೀರನ್ನ ಕೊಡ್ತಾ ಇದ್ದಾರೆ. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಅವನಿಗೆ ನೀರು ಕೊಟ್ಟಿಲ್ಲ. ನಾನು ಬ್ರಷ್ ಮಾಡಿದ್ದೆ, ಅವನಿಗೆ ಬ್ರಷ್ ಮಾಡಿಸಿದ್ದೆ, ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ನ. ಹಾಗಾಗಿ ಇವಾಗ ಅವನಿಗೆ ನೀರು ಕೊಟ್ಟಿಲ್ಲಲ್ಲ, ಫಸ್ಟ್ ಎಳ್ನೀರೇ ಕೊಟ್ಟು ಆಮೇಲೆ ಬ್ರೇಕ್ಫಾಸ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು ಇವಾಗ ಅವನು ಎಳ್ನೀರು ಕುಡಿತಾನೆ. ನಾನು ಪ್ರಮೋದ್ ಅವರು ಬ್ರೇಕ್ಫಾಸ್ಟ್ ಮಾಡ್ಕೊತೀವಿ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ಏನು ಸ್ಪೆಷಲ್ ಅಂದರೆ, ನೀವು ಕುಕ್ಕರ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ. ನಮ್ಮ ಮನೆಯಲ್ಲಿ ಇವತ್ತು ಪಲಾವ್. ಎಸ್, ಹಾಂ,
ಹಾಂ ಸರಿ, ನೀವು ಹೇಳಿ ಏನು ಬ್ರೇಕ್ಫಾಸ್ಟ್ ನಿಮ್ಮ ಮನೇಲಿ ಇವತ್ತು? ಪಲಾವಾ? ಇದು ಯಾರಿಗಿದು? ಏನದು? ಅದ ಹೆಸರೇನು? ಎಳ್ನೀರು? ಏನು? ಕುಡ್ದು ತೋರಿಸಿ ಎಲ್ಲರಿಗೂ ಹೇಗೆ ಕುಡಿಯೋದು ಅಂತ. ನೋಡಿ ನಮ್ಮ ಶ್ರೇಯಾಂಶ್ ಎಷ್ಟು ಗುಡ್ಡಿದ್ದಾನೆ. ವಾ, ಮುಖಕ್ಕೆಲ್ಲ ಹರ್ತ. ಮೆಲ್ಲ ಕುಡೀರಿ. ಹೇಗಿದೆ ಮಗ್ನೆ? ಸೂಪರಾ? ಥ್ಯಾಂಕ್ ಯು. ಹಾಂ, ಇವಾಗ ತುಂಬ ಬಿಸಿಲು ಇರೋದ್ರಿಂದ ಎಳ್ನೀರು ಕುಡಿದ್ರೆ ತುಂಬ ಒಳ್ಳೆಯದು. ಹಾಗಾಗಿ ನಮ್ಮ ಅಚ್ಚ ಇವನಿಗೋಸ್ಕರ ಎಳ್ನೀರು ತಂದು ಇಟ್ಟಿರ್ತಾರೆ ಯಾವಾಗಲೂ ಸ್ಟಾಕ್. ಅರೆ ಇವನು ಒಂದೊಂದು ದಿವಸ ಕುಡಿಯೋದೇ ಇಲ್ಲ. ಇವ್ನು ಕುಡ್ದಿಲ್ದಿದ್ದ ದಿವಸ ನಾನು ಅಮ್ಮ ಕುಡ್ಕೊಂಡ್ಬಿಡ್ತೀವಿ. ಅವ್ನು ಬೇಕು ಅಂತ ಕೇಳಿದಾಗ ಕಟ್ ಮಾಡಿಕೊಡ್ತೀನಿ. ಕುಡಿ ಮಗನೆ. ಅಯ್ಯಯ್ಯೋ ದೇವ್ರೆ. ಹಾಗಾಗಿ ಎಳ್ನೀರು ಕುಡಿಸೋದು. ಹಾಂ ಸರಿಮ್ಮ. ಇವಾಗಷ್ಟೇ ನಮ್ಮದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ಪ್ರಮೋದ್ ಅವರು ಇಲ್ಲಿರೋ ಇಷ್ಟು ಸೌದೆನ ಅಲ್ಲಿ ಒಟ್ತಾರೆ. ಇನ್ನು ಅರ್ಧ ಇದ್ದಿದ್ದು ಅದು ನಾನು ಅಮ್ಮ ನೆನ್ನೆ ಫುಲ್ಲು ಜೋಡಿಸಿಟ್ವಿ. ಈಗ ಪ್ರಮೋದ್ ಅವ್ರು ಜೋಡಿಸಿಡ್ತಾ ಇದ್ದಾರೆ. ಅವ್ರಿಗೆ ಹೆಲ್ಪು ಶ್ರೇಯಾಂಶ್ ಮಾಡ್ತಾ ಇದ್ದಾನೆ. ಮತ್ತೇನಂದರೆ ಇವಾಗ ನೆಕ್ಸ್ಟು ಓಕೆ, ಪ್ರಮೋದ್ ಅವರು ಇಲ್ಲಿ ಸೌದೆ ಕಟ್ ಮಾಡಿ ಜೋಡಿಸೋ ಅಷ್ಟರಲ್ಲಿ ಒಂದು ಸ್ವಲ್ಪ ಅಲ್ಲ ಒಂದು ಇದು ಮಾಡ್ತಿಲ್ಲ. ಸ್ವಲ್ಪ ಪ್ರಮೋದ್ ಅವ್ರದ್ದೇ ಡ್ರೆಸ್ ಇದೆ, ಅದನ್ನೆಲ್ಲ ವಾಶ್ ಮಾಡೋಣ ಅಂತ. ಇನ್ನು ನಾಳೆ ಸಂಡೇ, ನಾಳೆ ವಾಶ್ ಮಾಡುವಂಥ ಪ್ರಮೋದ್ ಅವರು. ಮತ್ತು ನಾಳೆ ವೀಡಿಯೋಸ್ ಮಾಡೋಣ ಅಂತ ಪ್ಲ್ಯಾನಲ್ಲಿದ್ದೀನಿ. ಇಲ್ಲ ಗೈಸ್ ಮಾಡ್ತಿಲ್ಲ. ಪ್ರಮೋದ್ ಅವ್ರ ಎಕ್ಸ್ಪ್ರೆಷನ್ ಮಾಡೋ ಥರ ಇಲ್ಲ, ನೋಡೋಣ ಆದರೆ ವೀಡಿಯೋ ಮಾಡ್ತೀವಿ. ನೋಡುವ ನಾಳೆ ಏನಾದರೂ ಇದೆಯಾ? ನಾಳೆ ಫಂಕ್ಷನ್ ಇದೆ, ನಾಳೆ ವೀಡಿಯೋ ಮಾಡೋಕ್ಕಾಗೋದಿಲ್ಲ. ಇವತ್ತೇ ಕೆಲಸ ಮಾಡಿ ಮುಗಿಸ್ಬಿಡೋಣ ಅಂತ. ನಾಳೆಗೆ ಯಾಕೆ ಬಿಡೋದು? ನೋಡುವ, ಇರೋ ಬಟ್ಟೆನ ವಾಶ್ ಮಾಡ್ಕೊಂಡು ಬಂದುಬಿಡ್ತೀನಿ. ಗೈಸ್, ನಾನು ಬಟ್ಟೆ ಎಲ್ಲ ತೊಳ್ಕೊಂಬಂದೆ. ಪ್ರಮೋದ್ ಅವರು ಸೌದೆ ಎಲ್ಲ ನೀಟಾಗಿ ಜೋಡಿಸಿಟ್ಟಿದ್ದಾರೆ ನೋಡಿ. ಫುಲ್ ನೀಟಾಗಿ ಇಲ್ಲೆಲ್ಲ ಗುಡ್ಸು ಕೂಡ ಆಗಿದೆ. ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಬೇಕಾ ನಾನು ಸ್ವಲ್ಪ ಜಾಯ್ನ್ ಆದೆ, ನಾನು ಶ್ರೇಯಾಂಶ್. ಹಾಗಾಗಿ ನಮ್ಮ ಮೇಲೂ ಸ್ವಲ್ಪ ಧೂಳೆಲ್ಲ ಆಯಿತು. ಹಾಗಾಗಿ 3 ಜನ ಫ್ರೆಶ್ ಅಪ್ ಆದ್ವಿ. ಮತ್ತು ಬಟ್ಟೆ ಎಲ್ಲ ಇತ್ತಲ್ಲ ಅದನ್ನ ಇವಾಗ ವಾಶ್ ಮಾಡಿ ಇವಾಗ ಬಂದು ಕೂತ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಏನಾದ್ರು ತಿನ್ಬೇಕು ಅನಿಸ್ತಿದೆ. ನಮ್ಮದು ತೋಟದಲ್ಲಿ ಬಾಳೆಹಣ್ಣು ಗೊನೆ ಬಿಟ್ಟಿತ್ತ, ಅದನ್ನ ಅಚ್ಚ ತಂದು ಇಟ್ಟಿದ್ರು. ಅದರಲ್ಲಿ ಒಂದು 5-6 ಬಾಳೆಹಣ್ಣು ಹಣ್ಣಾಗಿದೆ. ಅದನ್ನ ಇವಾಗ ಕಟ್ ಮಾಡಿ ಸ್ವಲ್ಪ ತುಪ್ಪ ಸಕ್ಕರೆ ಎಲ್ಲ ಹಾಕ್ಕೊಂಡು ಏನು ಹೇಳ್ತಾರೆ ಅದಕ್ಕೆ, ಏನು ಹೇಳ್ತಾರೆ, ಬಾಳೆಹಣ್ಣು ಸಕ್ಕರೆ ಪಂಚಾಮೃತ ಮಾಡಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಫುಲ್ ಹಣ್ಣಾಗಿದೆಯಾ ಅಂತಲೂ ಗೊತ್ತಿಲ್ಲ, ನೋಡಬೇಕು ಅಷ್ಟೇ. ಮತ್ತು ಇನ್ನೊಂದು ಗೈಸ್, ನಮ್ಮದು ಸೀತಾಫಲ ಹೇಳಿದ್ನಲ್ಲ, ಅದು ಹಣ್ಣಾಗಿತ್ತು. ಒಂದು 3 ಹಣ್ಣಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ನಾನು ಅದು ವೀಡಿಯೋ ಮಾಡೋಣ ಅಂದ್ಕೊಂಡೆ, ಹಣ್ಣಾಗಿದ್ದು ಮರ್ತೋಗ್ಬಿಟ್ಟು. ಇವಾಗ ನೆಕ್ಸ್ಟ್ ಒಂದು ಹಣ್ಣಾಗಕ್ಕಿದೆ. ಫುಲ್ ಹಣ್ಣಾದಮೇಲೆ ಹೇಗಿದೆ ಅಂತ ತೋರಿಸ್ತೀನಿ, ಓಕೆನಾ? ಈಗ ಬನ್ನಿ ಪಂಚಾಮೃತ ಮಾಡೋಣ. ಪಂಚಾಮೃತ ಮಾಡೋಕ್ಕೆ ಫಸ್ಟು ಬಾಳೆಹಣ್ಣನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ತುಪ್ಪ ಹಾಕ್ಕೊಳ್ಬೇಕು. ಹೇಳ್ತಾನೆ ಇಲ್ಲ, ಅಯ್ಯೋ, ಇವಾಗ ತುಪ್ಪ ಹಾಕೋಬೇಕು. ತುಪ್ಪ ಆದಮೇಲೆ ನೆಕ್ಸ್ಟು ಇದು ಒರಿಜಿನಲ್ ಜೇನುತುಪ್ಪ. ಅಮ್ಮ ಕೇರಳದಿಂದ ಔಷಧಿ ಏನಾದರೂ ಪಾಪು ಕೆಮ್ಮು ಎಲ್ಲ ಬಂದಾಗ ಜೇನುತುಪ್ಪಗೆ ಪೆಪ್ಪರ್ ಹಾಕಿ ಕೊಡ್ತಾರೆ. ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಜೇನುತುಪ್ಪನ, ಖಾಲಿಯಾಗಿಬಿಡುತ್ತೆ ಮತ್ತೆ. ಇಷ್ಟು ಹಾಕ್ಕೊತಿದ್ದೀನಿ ಗೈಸ್, ಸ್ವಲ್ಪನೇ ಸಾಕು. ನೋಡಿ ಎಷ್ಟು ಚೆನ್ನಾಗಿದೆ. ಒರಿಜಿನಲ್ ಸಿಗೋದೇ ಕಷ್ಟ. ಈಗೆಲ್ಲ ಏನು ಮಾಡಿಬಿಡ್ತಾರೆ, ಬೆಲ್ಲದನ್ನ ಕಾಯಿಸ್ಬಿಟ್ಟು ಜೇನುತುಪ್ಪ ಅಂತ ಅಂಗಡಿಲಿ ಮಾರಕ್ಕೆ ಇಟ್ಬಿಡ್ತಾರೆ. ಬಟ್ ಇದು ಒರಿಜಿನಲ್, ನಮ್ಮದು ಪ್ರಮೀಳಮ್ಮನ ಮನೆಯಿಂದ ತರಿಸಿರೋದಿದು ಜೇನುತುಪ್ಪ. ನೆಕ್ಸ್ಟ್ ಇದಕ್ಕೆ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಮೊಸರು ಹಾಕ್ಕೊತಾ ಇದ್ದೀನಿ. ಫೈನಲ್ ಆಗಿ ಇದಕ್ಕೆ ಕುದಿಸ್ಕೊಂಡಿರೋ ಹಾಲನ್ನು ತಣ್ಣಗೆ ಮಾಡಿಟ್ಕೊಂಡಿರೋದನ್ನ ಹಾಕ್ಕೊತಾ ಇದ್ದೀನಿ. ಬಿಸಿ ಹಾಲು ಹಾಕಿದ್ರೆ ಬಾಳೆಹಣ್ಣು ಕಪ್ಪಗಾಗ್ಬಿಡುತ್ತೆ. ಹಾಗಾಗಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸರಿರಿ, ಮಿಕ್ಸ್ ಮಾಡಿ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಫೈನಲ್ ಆಗಿ ಪಂಚಾಮೃತ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ. ವಾವ್,
ತುಂಬಾ ಚೆನ್ನಾಗಿರುತ್ತೆ ಗೈಸ್ ತಿನ್ನೋಕ್ಕೆ. ಹೆಲ್ದಿನೂ ಕೂಡ ಹೌದು. ಇದರಲ್ಲಿ ತಿನ್ನೋದ್ರಿಂದ ಹನಿ ಹಾಕಿದ್ದೀನಿ, ತುಪ್ಪ ಆಗಿರ್ಬೋದು, ಮೊಸರು ಆಗಿರ್ಬೋದು, ಹಾಲು ಎಲ್ಲ ಹೆಲ್ತಿಗೆ ತುಂಬಾ ಒಳ್ಳೆಯದು. ರೆಡಿಯಾಗಿದೆ, ಇವಾಗ ಟೇಸ್ಟ್ ಮಾಡೋಣ. ಓಕೆ, ಪಂಚಾಮೃತ ರೆಡಿಯಾಗಿದೆ. ನೀವು ಆಗಲೇ ನೋಡಿದ್ರಿ. ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ. ಚೆನ್ನಾಗಿದೆ, ಆದರೆ ಬಾಳೆಹಣ್ಣು ತುಂಬ ಹಣ್ಣಾಗಿಲ್ಲ. ಪ್ರಮೋದವ್ರು ಹೇಳಿದ್ರು ಹಣ್ಣಾಗಿಲ್ಲ ಅಂತ. ಆದರೂ ನನಗೆ ಏನಾದ್ರು ತಿನ್ನಬೇಕು ಅನಿಸಿದ್ರೆ ಅದು ಮಾಡಬೇಕು ಅಂತ ಅಂದ್ಕೊಂಡ್ರೆ ನಾನು ಎಷ್ಟೇ ನನಗೆ ಕಷ್ಟ ಆದರೂ ಮಾಡ್ಕೊಂಡು ತಿಂದ್ಬಿಡ್ತೀನಿ, ತಿನ್ನೋ ವಿಷಯದಲ್ಲಿ ಮಾತ್ರ. ಹಾಗಾಗಿ ಮಾಡ್ಕೊಂಡಿದ್ದೀನಿ. ತಿನ್ಬೋದು, ಪರವಾಗಿಲ್ಲ, ತಿನ್ಬೋದು. ಅಮ್ಮನಿಗೆ ಸ್ವಲ್ಪ ಎತ್ತಿಟ್ಟಿದ್ದೀನಿ. ಇದು ನನಗೆ, ಪ್ರಮೋದಿಗೆ, ಪಾಪುಗೆ ಗ್ಲಾಸಲ್ಲಿ ಹಾಕ್ಕೊಂಡು ಬಂದಿದ್ದೀನಿ. ಅವ್ನು ತಿಂತಾನ ಗೊತ್ತಿಲ್ಲ, ನಾನು ಪ್ರಮೋದ ತಿಂತೀವಿ. ಚೆನ್ನಾಗಿ ಕಾಣ್ತಿದ್ದೀನಿ. ಪಂಚಾಮೃತ ಎಲ್ಲ ತಿಂದ್ಕೊಂಡು ಶ್ರೇಯಾಂಶಿಗೆ ಊಟ ಕೊಟ್ಟು ನಾನು ಪ್ರಮೋದವರಿಬ್ಬರು ಒಟ್ಟಿಗೆ ಊಟ ಮಾಡಿದ್ವಿ. ಊಟ ಮಾಡಿ ಶ್ರೇಯಾಂಶಿಗೆ ಮಲಗಿಸಿ ಹಾಗೆ ಮನೆ ಸ್ವಲ್ಪ ಕ್ಲೀನ್ ಮಾಡೋಕ್ಕಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿ ಮುಗಿಸ್ದೆ. ಅಷ್ಟೊತ್ತಿಗೆ ಈಗ ಅಮ್ಮ ಬಂದರು. ಅಮ್ಮನಿಗೆ ಜ್ಯೂಸ್ ಮಾಡಿಟ್ಟಿದ್ದೆ, ಆ ಜ್ಯೂಸ್ ಕೊಟ್ಟೆ. ಈಗ ಸುಜಾಮನ ಮನೆಗೆ ಹೋಗಿ ಬರ್ತೀನಿ ಅಂತ ಅಮ್ಮ ಹೋಗಿದ್ದಾರೆ. ಇವತ್ತು ನೈಟಿಗೆ ಅಡುಗೆ ಮಾಡಬೇಕು. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ತೋರ್ಸೋಣ ಅಂತ. ಮತ್ತು ನಮ್ಮ ಮನೆಗೆ ಹೊಸ ಒಂದು ಅಕ್ಕಿ ತೊಗೊಂಬಂದಿದ್ದಾರೆ. ಅದು ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇದು ನಮ್ಮ ಮನೆಗೆ ಇವಾಗ ಮೊನ್ನೆ ಆಗಿ ಅಚ್ಚ ತೊಗೊಂಡು ಬಂದಿರೋ ಅಕ್ಕಿ, ಕೆಂಪಕ್ಕಿ ತೊಗೊಂಡು ಬಂದಿದ್ದಾರೆ. ಇದರಲ್ಲಿ ಅನ್ನ ತುಂಬಾ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಬಾಯ್ಲ್ಡ್ ರೈಸ್ ಇದು. ಬಾಯ್ಲ್ಡ್ ರೈಸ್ ತುಂಬಾ ಒಳ್ಳೆಯದು ಹೆಲ್ತಿಗೆ. ಇವತ್ತು ಈ ರೈಸಲ್ಲಿ ಅನ್ನ ಮಾಡೋಣ ಅಂತ ಇದ್ದೀನಿ. ಮತ್ತು ಇವತ್ತು ಕರಿ ಏನಂದರೆ ರಸಮ್ ಮಾಡ್ತಾಯಿದ್ದೀನಿ, ಪೆಪ್ಪರ್ ರಸಮ್. ನಿಮ್ಗೆ ಆಲ್ರೆಡಿ ನಾನು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ, ನನ್ನ ವೀಡಿಯೋಸಲ್ಲಿದೆ. ಇನ್ನೊಂದು ಸತಿ ಬೇಕು ಅಂದರೆ ಕಮೆಂಟ್ ಮಾಡಿ ಹೇಗೆ ಮಾಡೋದು ಅಂತ ಮಾಡಿ ತೋರಿಸ್ತೀನಿ. ಓಕೆ, ಇವಾಗ ರೆಡಿ ಮಾಡಿಬಿಡೋಣ. ಆಲ್ರೆಡಿ ತವಾದಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ. ಓಕೆ, ಇವಾಗ ರಸಮ್ ರೆಡಿ ಇದೆ. ಇನ್ನು ನೆಕ್ಸ್ಟು ಅನ್ನ ಮಾಡಬೇಕು. ಹೊರಗಡೆ ಅಮ್ಮ ಬೆಂಕಿ ಹಾಕಿ ಎಂತ ನೀರಿಗೆ ಇಟ್ಟಿದ್ದಾರೆ. ಇನ್ನು ಕಾದ್ರೆ ಅದು ಕುದ್ದರೆ ಅಲ್ಲಿಗೆ ಅಕ್ಕಿ ಹಾಕಬೇಕು ನೋಡಿ. ಇನ್ನು ಅದು ನೀರು ಕುದ್ದಾದ್ಮೇಲೆ ಅದಕ್ಕೆ ಅಕ್ಕಿ ಹಾಕಿ ಅನ್ನ ಮಾಡಿದ್ರೆ ಮುಗೀತು. ಓಕೆ, ಇವಾಗ ಕಮೆಂಟ್ ಓದೋ ಟೈಮ್. ಯಾಕಂದರೆ ನಮಗೋಸ್ಕರ ಟೈಮ್ ಕೊಟ್ಟು ಕಮೆಂಟ್ ಮಾಡಿದ್ದೀರಾ. ಕಮೆಂಟ್ ಓದಲ್ಲೇ ಇದು ತಪ್ಪಾಗುತ್ತೆ. ಫಸ್ಟ್ ಕಮೆಂಟ್ ಬಂದು ಶ್ರೇಯಾಂಶಿನ್ ಲಾಸ್ಟ್ ವೀಡಿಯೋ ಗೆಟ್ ರೆಡಿ ವಿತ್ ಮೀಗೆ ಕಮೆಂಟ್ ಹಾಕಿದ್ರು. ಅದು ನನಗೆ ಓದೋಕ್ಕಾಗಿಲ್ಲ, ಯಾಕಂದರೆ ಅವರು 2 days ಬ್ಯಾಕ್ ಅಷ್ಟೇ ಹಾಕಿರೋದು. ಸಾನ್ವಿ ರೋಹಿತ್ ಅಂತ, ಸೂಪರ್ ಶ್ರೇಯಾಂಶ್, ಚೆನ್ನಾಗಿ ರೆಡಿ ಆಗಿದ್ದೀರಾ ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ಇದೇ ಥರ ನಮ್ಮ ವಿಡಿಯೋನ ಆದಷ್ಟು ನೋಡ್ತಾ ಇರಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ನಮ್ಮ ವೀಡಿಯೋಸ್ನ ವ್ಯೂ ಮಾಡ್ತಾ ಇರೋದಕ್ಕೆ. ನೆಕ್ಸ್ಟ್ ಕಮೆಂಟ್ ಬಂದು ಲಾಸ್ಟ್ ವ್ಲಾಗಿಂದು ಅಮ್ಮನ ಬರ್ಡೇ ಸರ್ಪ್ರೈಸ್ ಏನಿದೆ ಅದಕ್ಕೆ ಹಾಕಿರೋದು. ಪ್ರಿಯಾ ಮಣಿ ಅನ್ನೋರು ಹಾಕಿದ್ದಾರೆ. ಯಾವಾಗಲೂ ಹೀಗೆ ಖುಷಿಯಾಗಿರಿ ಅಂತ ಹೇಳ್ಬಿಟ್ಟು ಹಾರ್ಟ್ ಸಿಂಬಲ್ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನಿಮ್ಮ ಬ್ಲೆಸ್ಸಿಂಗ್ ಯಾವಾಗಲೂ ಹೀಗೆ ನಮ್ಮ ಮೇಲೆ ಇರಲಿ. ನಮ್ಮ ವೀಡಿಯೋಸ್ನ ಆದಷ್ಟು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರೋದಕ್ಕೆ. ಥ್ಯಾಂಕ್ ಯು. ನಿಮಗೊಂದು ಹಾರ್ಟ್. ಹಾಗೆ ಸಾನ್ವಿ ರೋಹಿತ್ ಮ್ಯಾಮ್, ನಿಮಗೊಂದು ಹಾರ್ಟ್ ಶ್ರೇಯಾಂಶ್ ಪರವಾಗಿ. ನೆಕ್ಸ್ಟ್ ಬಂದು ದಿವ್ಯಾ ಚಿಂಚೋನವರು ಮಲಯಾಳಮಲ್ಲಿ ಹಾಕಿದ್ದಾರೆ. TV ಚಾನಲ್ ಹಾಕಿಟ್ಟು ಕಾಣಿಸಿ ಕೊಡ್ಕಂ ಆಯ್ರ್ನು ಅಂತ ಹೇಳ್ಬಿಟ್ಟು ಹಾರ್ಟ್ ಸಿಂಬಲ್ ಹಾಕಿದ್ದಾರೆ. ಅಮ್ಮನ ವೀಡಿಯೋಸ್ ಅದೇ ಅಕ್ಕ ತಂಗಿಯವರೆಲ್ಲ ವಿಶ್ ಮಾಡಿದಾರಲ್ಲ, ಅದು TVಯಲ್ಲಿ ಹಾಕಬಾರ್ದಾ ಅಂತ ಕೇಳಿದ್ದೀರಾ. TVಯಲ್ಲಿ ಹಾಕಬೇಕು ಅಂತಲೇ ನನ್ನ ಪ್ಲ್ಯಾನ್ ಇದ್ದಿದ್ದು. ಬಟ್ ಏನಂದರೆ ಥರ್ಸ್ಡೇ ನಾನು ಕ್ಲಾಸಿಗೆ ಹೋಗಬೇಕಿತ್ತು. ಥರ್ಸ್ಡೇ ನನ್ನ ಕ್ಲಾಸಲ್ಲ, ನನಗೆ ಲೀವ್ ಇತ್ತು. ಬಟ್ ನನಗೆ ಏನಂದರೆ ಅಮ್ಮಂದು ಅಣ್ಣ ತಂಗಿ ಅಕ್ಕ ತಂಗಿಯವತ್ತೆಲ್ಲ ವೀಡಿಯೋ ಸಿಕ್ಕಿದ್ದೆ 10 o'clock ಸಿಕ್ಕಿ ಅದನ್ನ ಫುಲ್ ಎಡಿಟ್ ಮಾಡೋಷ್ಟರಲ್ಲಿ ನನಗೆ 11 ಆಯಿತು. 11ಅಲ್ಲಿ ಮತ್ತೆ ವಾಯ್ಸ್ ಓವರ್ ಕೊಡೋದೇ ನನಗೆ ಸಿಕ್ಕಾಪಟ್ಟೆ ಟೈಮ್ ತಗೊಂತು. ವಾಯ್ಸ್ ಓವರ್ ಎಲ್ಲ ಕೊಟ್ಟೋಷ್ಟರಲ್ಲಿ 12 o'clock ನಾನು ಬಂದು TVಯಲ್ಲಿ ಹಾಕಿದೆ ರಾತ್ರಿ. ಎಲ್ಲರಿಗೂ ಗೊತ್ತಾಗುತ್ತೆ. ಮತ್ತು ಅದು ಏನಂದರೆ ಒಂದೊಂದು ಸತಿ ನಮ್ಮ TVಗೆ ಪೆನ್ ಡ್ರೈವಲ್ಲಿ ಹಾಕಬೇಕು. ಒಂದೊಂದು ಸತಿ ಕನೆಕ್ಟ್ ಆಗುತ್ತೆ, ಒಂದೊಂದು ಸತಿ ಕನೆಕ್ಟ್ ಆಗೋದಿಲ್ಲ. ಮತ್ತು ಅದನ್ನ ಸರ್ಕಸ್ ಮಾಡೋಕ್ಕೋಗಿ ಅಮ್ಮ ಎದ್ದು ಬಂದುಬಿಟ್ರೆ ಅದು ನೋಡಿಬಿಡ್ತಾರೆ ಅಂತ ಅದೊಂದು ಭಯ ಇತ್ತು. ಮತ್ತು ಫ್ರೈಡೇ ಆದರೂ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಅಂದ್ಕೊಂಡೆ ಫ್ರೈಡೇ ಈವ್ನಿಂಗ್ ಮಾಡೋಣ ಅಂತ. ಬಟ್ ಅಮ್ಮ ಫ್ರೈಡೇ ಲೀವ್, ಈ ರಜಾ ಇರೋದ್ರಿಂದ ಬೆಳಗ್ಗೆನೂ ಹಾಕಿದ್ರೆ ಅಮ್ಮನಿಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಬೇಡ, ಬೆಳಗ್ಗೆನೇ ಸರ್ಪ್ರೈಸಿಂಗಾಗಿ ಕೊಡೋಣ ಅಂತ ಹೇಳ್ಬಿಟ್ಟು ಆ ಥರ ಮಾಡಿದ್ದು. ಲ್ಯಾಪ್ಟಾಪಲ್ಲಿ ಹಾಕಿದ್ವಿ, ಕರೆಕ್ಟಾಗಿ ಬಂತು. ಲ್ಯಾಪ್ಟಾಪಲ್ಲೇ ತೋರಿಸ್ಬಿಡೋಣ, ಹೇಗಿದ್ರೆ
ಬರುತ್ತಲ್ಲಂತ ಲ್ಯಾಪ್ಟಾಪ್ಗಿಂತ ನಾವು ಮೊಬೈಲಲ್ಲಿ ಪ್ಲ್ಯಾನ್ ಮಾಡಿದ್ದು ಮತ್ತೆ ಬೇಡ ಲ್ಯಾಪ್ಟಾಪಲ್ಲೇ ತೋರ್ಸೋಣ ಆಗ ದೊಡ್ಡದಾಗಿ ಕಾಣುತ್ತೆ ಅಂತ ಅದಕ್ಕೆ ಲ್ಯಾಪ್ಟಾಪಲ್ಲೇ ಮಾಡಿದ್ದು. ಟಿ ವಿಯಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತೇನೋ, ಬಟ್ ನಮಗೆ ಆ ಟೈಮ್ ಸಿಕ್ಕಿಲ್ಲ ಮತ್ತು ಸರ್ಪ್ರೈಸ್ ಎಲ್ಲ ಅಲ್ಲೇ ಇದಾಗಿ ಹೋಗ್ಬಿಡ್ತಿತ್ತು, ಅಮ್ಮನಿಗೆ ಗೊತ್ತಾಗ್ಬಿಡ್ತಿತ್ತು. ನಾವು ಟಿ ವಿಯಲ್ಲಿ ಹಾಕಿದ್ರೆ ಶ್ರೇಯಾಂಶ್ ನೋಡಿಬಿಟ್ರೆ ಅಂತೂ ಕೇಳೋದೇ ಬೇಡ, ಅವನು ಬೇಗ ಹೇಳೇ ಬಿಡ್ತಾನೆ, ಮಕ್ಕಳು ಬಾಯಿ ಸುಮ್ಮನೆ ಇರೋದಿಲ್ಲ. ಹಾಗಾಗಿ ಹೇಗೋ ಚೆನ್ನಾಗಿ ಎಕ್ಸಿಕ್ಯೂಟ್ ಆಯಿತು. ಅಂದರೆ ಕ್ಯಾಮ್ರಾನೇ ನೀಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಬೆಳಗಿನ ಜಾವ ನಾನು ಒಂದು 6:15 ಅದು ಮಾಡಿದ್ದು. ಮತ್ತು ಈ ಫೋಕಸ್ಸು ಇಲ್ಲ, ಸನ್ಲೈಟ್ ಫೋಕಸ್ ಆಗಿದ್ರು, ಈ ಲೈಟಿಂದೆಲ್ಲ ಬ್ಲರ್ರೇ. ಬಟ್ ಅಮ್ಮನಿಗೆ ಹ್ಯಾಪಿಯಾಗಿದ್ದು, ಖುಷಿ ಆಯಿತು. ಥ್ಯಾಂಕ್ ಯು ನಿಮ್ಮದೊಂದು ಸಜೆಷನಿಗೆ. ಥ್ಯಾಂಕ್ ಯು ಮ್ಯಾಮ್. ನಿಮಗೊಂದು ಹ್ಯಾಟ್ ನೀವು ನಾನು ಅಮ್ಮನಿಗೊಂದು ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಇವತ್ತಿನ ಕಿವಿ ಮಾತು: ಜೀವನ ಅರ್ಥವಾದಂತೆಲ್ಲ ಮೌನ ಜಾಸ್ತಿ ಇಷ್ಟವಾಗುತ್ತೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.